ತನ್ನದಲ್ಲದ ತಪ್ಪಿಗೆ ಕಮಿಷನರ್ ದಯಾನಂದ್ ತಲೆದಂಡವಾಗಿದೆ. ಸರ್ಕಾರದ ನಡೆ ಖಂಡಿಸಿ ಹೆಡ್ ಕಾನ್ಸ್ಟೇಬಲ್ ಪ್ರತಿಭಟನೆಯನ್ನ ಮಾಡಿದ್ದು, ಕಪ್ಪು ಬಟ್ಟೆ ಧರಿಸಿ ರಾಜಭವನದ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು. ಅಧಿಕಾರಿಗಳನ್ನ ಅಮಾನತು ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಮಡಿವಾಳ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಪ್ರತಿಭಟನೆಗೆ ಮುಂದಾದಾಗ ವಿಧಾನಸೌಧ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯವನ್ನ ನೋಡ್ತಾ ಇದ್ದೀರಾ. ಹೆಡ್ ಕಾನ್ಸ್ಟೇಬಲ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಿದ್ದು, 5 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಕ್ಕೋಸ್ಕರ ಅವರು ಅದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯೂನಿಫಾರ್ಮ್ನಲ್ಲೇನೆ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡೋ ಹಾಗಿಲ್ಲ, ಆದರೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅವ್ರನ್ನ ವಿಧಾನಸೌಧ ಪೊಲೀಸರೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರ ಮೇಲೂ ಕ್ರಮ ತಗೊಳ್ತಾರೆ. ಯಾಕೆ ಅಂತಂದರೆ ಈ ರೀತಿಯಾಗಿ ಸರ್ಕಾರಿ ಕೆಲಸದಲ್ಲಿರುವಂಥವ್ರು ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡೋದಿಲ್ಲ. ಅದರಲ್ಲೂ ಕೂಡ ಪೊಲೀಸರು ಈ ರೀತಿ ಪ್ರತಿಭಟನೆ ಮಾಡಿದರೆ ಕ್ರಮ ಅಂತೂ ತಗೊಳ್ತಾರೆ ಅವ್ರ ಮೇಲೆ. ನನ್ನ ಸಹೋದ್ಯೋಗಿ ಕ್ರೈಮ್ ಹೀರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ? ಅರುಣ್, ಯಾವಾಗ ಏನು ಕಮಿಷನರ್ ಅವರ ವರ್ಗಾವಣೆ ಮತ್ತು ಅಮಾನತನ ಮಾಡಲಾಗುತ್ತೆ, ಅದನ್ನು ಖಂಡಿಸಿ ಮಡಿವಾಳ ಹೆಚ್ಚಿ ಆಗಿರುವಂತಹ ನರಸಿಂಹರಾಜು ಎಂಬಂಥ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಅವರ ಫೋಟೋನ ಹಿಡಿದುಕೊಂಡು ಮಡಿವಾಳ ಸ್ಟೇಷನ್ಗೆ ಹೋಗಿ ಪತ್ರವನ್ನು ಬರೆದಿಟ್ಟು ಅಲ್ಲಿ ನಾನು ಈ ರೀತಿ ಕಮಿಷನರ್ ಅವರ ಅಮಾನತೆ ಏನಿದೆ ಅದನ್ನು ಖಂಡಿಸಿ ನಾನು ಪ್ರತಿಭಟನೆ ಮಾಡ್ತೀನಿ ಅನ್ನುವಂಥ ಮಾಹಿತಿ ಇರುವಂಥ ಒಂದು ಪತ್ರವನ್ನು ಬರೆದಿಟ್ಟು ಅಲ್ಲಿಂದ ನೇರವಾಗಿ ವಿಧಾನಸೌಧದ ಮೂಲಕ ರಾಜಭವನಕ್ಕೆ ಬಂದು ಅಲ್ಲಿ ರಾಜಭವನದ ಬಳಿ ಪ್ರತಿಭಟನೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಕೂಡಲೇ ನರಸಿಂಹರಾಜು ಅವರನ್ನು ವಶಕ್ಕೆ ಪಡೆದು ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಏನು ವಿಚಾರ ಅಂದರೆ ಬಹಳ ಪ್ರಮುಖವಾಗಿ ಹೆಚ್ಚು ಒಬ್ಬರು ಅಧಿಕೃತ ಕೆಲಸದಲ್ಲಿರುವಂಥ ವ್ಯಕ್ತಿ ಪ್ರತಿಭಟನೆಯನ್ನು ಮಾಡಬಾರ್ದು, ಆ ಕಾರಣಕ್ಕಾಗಿ ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದಂಥ ಈಗ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಅವ್ರನ್ನ ಈಗ ವಿಧಾನಸೌಧ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ, ಯಾಕಂದರೆ ಯೂನಿಫಾರ್ಮಲ್ಲಿ ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡೋದಿಲ್ಲ. ಬಟ್ ಒಬ್ಬರೇನ ಅಥವಾ ಇನ್ನುಳಿದಂಥ ಪೊಲೀಸರು ಕೂಡ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು. ಸೊ ಅವರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡೇ ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಯಾವುದೇ ರೀತಿ ಘೋಷಣೆಗಳನ್ನು ಕೂಗಿಲ್ಲ ಅಂತ ಕಾಣಿಸುತ್ತೆ ಸರ್ಕಾರದ ವಿರುದ್ಧ. ಬಟ್ ಅವರು ಆಕ್ರೋಶ ಇರುವಂಥದ್ದು ಅಧಿಕಾರಿಗಳನ್ನು ಅಮಾನತು ಮಾಡಿದಿರಲ್ಲ, ಅದನ್ನು ಖಂಡಿಸಿ ಅವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ತನ್ನದಲ್ಲದ ತಪ್ಪಿಗೆ ಕಮಿಷನರ್ ದಯಾನಂದ್ ಅವರ ತಲೆದಂಡ ಆಗಿದ್ದಕ್ಕೆ ಈ ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಮಡಿವಾಳ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಈ ಪ್ರತಿಭಟನೆಯನ್ನು ಮಾಡಿದರು. ಕಾರಣ ಇಷ್ಟೇ, ಅಲ್ಲಿ ಮೆರವಣಿಗೆಗೆ ಸಮಯಾವಕಾಶವನ್ನು ಕೊಡಲಿಲ್ಲ, ಅವು ಪರ್ಮಿಷನನ್ನು ಕೊಡಲಿಲ್ಲ. ಸೊ ಹಾಗಾಗಿ ಈಗ ಈ ಎಲ್ಲ ಘಟನೆಗಳಿಗೆ ಕಾರಣ ಅವರೇ ಅಂತೇಳಿ ಅಮಾನತು ಮಾಡಿದ್ದಾರೆ.